ಮಹಿಳಾ ಪೇದೆಗೆ ತಾಳಿ ಕಟ್ಟಿ ಇನ್ನೋರ್ವಳ ಜೊತೆ ನಿಶ್ಚಿತಾರ್ಥ. ಎಸ್ಪಿಗೆ ದೂರು ನೀಡಿದ್ರೆ ಮಾನ ಹರಾಜು ಹಾಕುವ ಬೆದರಿಕೆ. ಕ್ರೈಮ್ಗಳಿಗೆ ಬ್ರೇಕ್ ಹಾಕಬೇಕಿರುವ ಪೊಲೀಸರಿಂದಲೇ ನಾಚಿಕೆಗೇಡಿನ ಕೆಲಸ. ಮಹಿಳಾ ಪೊಲೀಸ್ ಪೇದೆಯನ್ನ ಮದುವೆಯಾಗುವುದಾಗಿ ನಂಬಿಸಿ ದೇವರ ಫೋಟೋ ಮುಂದೆ ತಾಳಿ ಕಟ್ಟಿ ದೈಹಿಕ ಸಂಪರ್ಕ ನಡೆಸಿ ಬಳಿಕ ಆಕೆಯನ್ನ ಬಿಟ್ಟು ಇನ್ನೋರ್ವಳೊಂದಿಗೆ ಮದುವೆಗೆ ತಯಾರಾಗಿರುವ ಘಟನೆ ಕುಣಿಗಲ್ನಲ್ಲಿ ನಡೆದಿದೆ. 34 ವರ್ಷದ ಭಗವಂತರಾಯ್ ಬಿರಾದಾರ್ ಆರೋಪಿಯಾಗಿದ್ದು ಈತ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನವನಾಗಿದ್ದಾನೆ. ಈತ ಮತ್ತು ಮಹಿಳಾ ಪೇದೆ ಅಮೃತೂರು ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಹೀಗಿರುವಾಗ ಇಬ್ಬರ ನಡುವೆ ಸ್ನೇಹವಾಗಿದ್ದು ಕೆಲ ದಿನಗಳಲ್ಲೇ ಸ್ನೇಹ ಪ್ರೇಮಕ್ಕೆ ತಿರುಗಿದ್ದು ಇಬ್ಬರ ನಡುವೆ ಸಲುಗೆ ಬೆಳೆದಿದೆ. ಈ ನಡುವೆ ಮಹಿಳಾ ಪೇದೆ ಭಗವಂತರಾಯನನ್ನ ಅತಿಯಾಗಿ ನಂಬಿದ್ದು ಪೊಲೀಸ್ ಕ್ವಾರ್ಟರ್ಸ್ನಲ್ಲಿರುವ ಮನೆಯಲ್ಲಿಯೇ ಫೆಬ್ರವರಿ 14, 2023ರಲ್ಲಿ ಸಾಯಿಬಾಬಾ ಫೋಟೋ ಮುಂದೆ ಭಗವಂತರಾಯ್ ಮಹಿಳಾ ಪೇದೆಗೆ ತಾಳಿ ಕಟ್ಟಿದ್ದಾನೆ. ಅಲ್ಲದೆ ಮತ್ತೆ ಎಲ್ಲರೆದುರು ಮದುವೆಯಾಗುವುದಾಗಿ ನಂಬಿಸಿದ್ದಾನೆ. ಇದಾದ ಬಳಿಕ ಆಕೆಯ ಜೊತೆ ದೈಹಿಕ ಸಂಪರ್ಕ ಬೆಳೆಸಿದ್ದಾನೆ. ಬಳಿಕ ತಮ್ಮಿಬ್ಬರ ಸಂಬಂಧದ ವಿಚಾರ ಗೌಪ್ಯವಾಗಿರಬೇಕೆಂದು ತಿಳಿಸಿದ್ದಾನೆ. ಜಾತಿ ಬೇರೆ ಬೇರೆಯಾಗಿದ್ದು ಮನೆಯಲ್ಲಿ ಮದುವೆಗೆ ಒಪ್ಪುವುದಿಲ್ಲವೆಂದು ಹೇಳಿದರೂ ಕೂಡ ಭಗವಂತರಾಯ್ ಪ್ರೀತಿ ಮುಂದೆ ಜಾತಿ ಏನಿಲ್ಲ, ನಾವಿಬ್ಬರು ಒಂದೇ ಕಡೆ ಕೆಲಸ ಮಾಡುತ್ತಿದ್ದು ಜೀವನ ಚೆನ್ನಾಗಿರುತ್ತದೆ, ನಾನು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಹೇಳಿದ್ದಾನೆ. ಇದನ್ನೆಲ್ಲ ನಂಬಿದ ಪೊಲೀಸ್ ಪೇದೆ ಭಗವಂತರಾಯ್ ಜೊತೆ ದೈಹಿಕ ಸಂಪರ್ಕಕ್ಕೆ ಓಕೆ ಎಂದಿದ್ದಾಳೆ. ಆದರೆ ಇವರಿಬ್ಬರ ಸಂಬಂಧದ ಬಗ್ಗೆ ಯಾರಿಗೂ ಗೊತ್ತಿಲ್ಲದ ಕಾರಣ ಭಗವಂತರಾಯ್ ಇಲ್ಲಿ ಮಹಿಳಾ ಪೇದೆ ಜೊತೆ ಸಂಬಂಧ ಬೆರೆಸಿಕೊಂಡು ಅತ್ತ ಇನ್ನೋರ್ವ ಯುವತಿಯ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡು ಮದುವೆಗೆ ರೆಡಿಯಾಗಿದ್ದಾನೆ. ಈ ವಿಷಯ ತಿಳಿದು ಮಹಿಳಾ ಪೊಲೀಸ್ ಪೇದೆ ತಾಳಿ ಧರಿಸಿ ಆಫೀಸ್ಗೆ ಹೋದಾಗ ತಾಳಿ ಯಾಕೆ ಹಾಕಿಕೊಂಡಿದ್ದೀಯಾ ಎಂದು ಪ್ರಶ್ನಿಸಿದ್ದಾನೆ. ಅದಕ್ಕೆ ಮಹಿಳಾ ಪೇದೆ ನಾವು ಕಾನೂನಾತ್ಮಕವಾಗಿ ರಿಜಿಸ್ಟರ್ ಮ್ಯಾರೇಜ್ ಆಗೋಣವೆಂದಾಗ ಇಬ್ಬರ ನಡುವೆ ಜಗಳವಾಗಿದೆ. ಬಳಿಕ ತನ್ನ ಜೊತೆ ಸಂಪರ್ಕವಿರಿಸಿಕೊಂಡ ಬಗ್ಗೆ, ಇನ್ನೋರ್ವಳ ಜೊತೆ ನಿಶ್ಚಿತಾರ್ಥವಾದ ವಿಷಯ, ಈ ಎಲ್ಲ ವಿಷಯವನ್ನ ಅದೇ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ನಾಗಭೂಷಣ್ ಎಂಬುವವರಿಗೆ ತಿಳಿಸಿದ್ದಾಳೆ. ಅವರು ಮದುವೆಯಾಗಿದ್ದಕ್ಕೆ ಸಾಕ್ಷಿ ಕೇಳಿದಾಗ ನನ್ನ ಮೊಬೈಲ್ನಲ್ಲಿ ಎಲ್ಲ ಸಾಕ್ಷಿ ಇದೆ ಎಂದಾಗ ಬಿರಾದಾರ್ ಮತ್ತೆ ಜಗಳವಾಡಿದ್ದಾನೆ, ಕೆಟ್ಟದಾಗಿ ನಿಂದಿಸಿದ್ದಾನೆ. ಅಲ್ಲದೆ ಎಸ್ಪಿಗೆ ದೂರು ನೀಡಿದ್ರೆ ಮಾನ ಹರಾಜು ಹಾಕುವುದಾಗಿ ಬೆದರಿಕೆ ಹಾಕಿದ್ದಾನೆಂದು ಮಹಿಳೆ ದೂರಿನಲ್ಲಿ ಆರೋಪಿಸಿದ್ದಾಳೆ. ಕುಣಿಗಲ್ನ ಅಮೃತೂರು ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಾಗಿದೆ. ಒಟ್ಟಾರೆಯಾಗಿ ಸಮಾಜದಲ್ಲಾಗುವ ಕ್ರೈಮ್ಗಳಿಗೆ ಬ್ರೇಕ್ ಹಾಕಬೇಕಿರುವ ಪೊಲೀಸರೇ ಈ ರೀತಿ ನಡೆದುಕೊಳ್ಳುತ್ತಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.